ಜಲಾಶಯಕ್ಕೆ ನಿರ್ಮಾಣ ಮಾಡಿರೋ ಸೇತುವೆ ನದಿಗೆ ನೀರು ಬಿಟ್ಟಾಗ ಪ್ರತಿ ಸಲ ಮುಳುಗುತ್ತೆ. ಎರಡೂ ಜಿಲ್ಲೆಯ ಸಂಪರ್ಕ ಕಡಿತಗೊಳ್ಳುತ್ತೆ. ಹೌದು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸೋಕೆ ಗಂಗಾವತಿಯ ಚಿಕ್ಕ ಜಂತ್ಕಲ್ ಬಳಿ ತುಂಗಾಭದ್ರಾ ನದಿಗೆ 63 ವರ್ಷದ ಹಿಂದೆ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಇಷ್ಟು ವರ್ಷ ಹಳೆಯದಾದ ಸೇತುವೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಈ ಸೇತುವೆ ಮೇಲೆ ಭಾರೀ ಪ್ರಮಾಣದ ವಾಹನಗಳ ಓಡಾಟ ಕೂಡ ನಿಷೇಧ ಮಾಡಲಾಗಿದೆ. ಕಳೆದ 15 ವರ್ಷಗಳಿಂದ ಈ ಸೇತುವೆ ಮೇಲ್ದರ್ಜೆಗೆ ಏರಿಸಿ ಮರು ನಿರ್ಮಾಣ ಮಾಡಬೇಕು ಎಂದು ಜನರು ಸರ್ಕಾರದ ಎದುರು ಬೇಡಿಕೆ ಇಟ್ಟಿದ್ರು. ಹಲವಾರು ಬಾರಿ ಸಾರ್ವಜನಿಕರು, ಹೋರಾಟಗಾರರು ಈ ಸೇತುವೆ ನಿರ್ಮಾಣಕ್ಕೆ ಬೇಡಿಕೆ ಇಟ್ಟು ಮನವಿ ಮಾಡಿದ್ರು. ಆದ್ರೆ ಇದುವರೆಗೂ ಸರ್ಕಾರ ಸೇತುವೆ ನಿರ್ಮಾಣಕ್ಕೆ ಮುಂದಾಗಿಲ್ಲ. ಸರ್ಕಾರ ಕೂಡಲೇ ಕಂಪ್ಲಿ ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಮತ್ತೊಮ್ಮೆ ಜನರು ಆಗ್ರಹಿಸಿದ್ದಾರೆ. ಕಂಪ್ಲಿ ಸೇತುವೆಯಿಂದ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಸಂಪರ್ಕಕ್ಕೆ ಕೇವಲ 10 ಕಿಲೋಮೀಟರ್. ಈ ಸೇತುವೆ ಬಂದಾದ್ರೆ 50 ಕಿಲೋಮೀಟರ್ ದೂರದಿಂದ ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಪಡೆಯಬೇಕಾಗುತ್ತೆ. ಇದರ ಜೊತೆಗೆ ಗಂಗಾವತಿ ಹಾಗೂ ಕಂಪ್ಲಿ ಭಾಗದ ರೈತರ ಜಮೀನುಗಳಿಗೆ ತೆರಳಲು 50 ಕಿಲೋಮೀಟರ್ ಸುತ್ತುವರೆದು ಬರಬೇಕು. ಬೆಳೆ ಮಾರಾಟ ಮಾಡಲು ಸಹ ಹೆಚ್ಚಿನ ಪ್ರಯಾಣವನ್ನ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ನದಿಗೆ ನೀರು ಬಿಟ್ಟಾಗ ಸೇತುವೆಗೆ ತಡೆದು ಕಂಪ್ಲಿ ಹಾಗೂ ಚಿಕ್ಕ ಜಂತ್ಕಲ್ ಸುತ್ತಲಿನ ಜಮೀನು ಹಾಗೂ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಸರ್ಕಾರ ಸೇತುವೆ ನಿರ್ಮಾಣಕ್ಕೆ ಸೊಪ್ಪು ಹಾಕದೇ ಇರುವುದಕ್ಕೆ ಶಾಸಕ ಜನಾರ್ದನ್ ರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಸೇತುವೆ ನಿರ್ಮಾಣಕ್ಕೆ ಹಿಂದೇಟು ಹಾಕಲು ಸರ್ಕಾರದ ಬಳಿ ಹಣವೇ ಇಲ್ಲ, ಹೀಗಾಗಿ ನಿರ್ಲಕ್ಷ್ಯ ತೋರ್ತಿದ್ದಾರೆ ಎಂದಿದ್ದಾರೆ. 63 ವರ್ಷಗಳ ಹಿಂದೆ ನಿರ್ಮಿಸಿರೋ ಸೇತುವೆ ಮತ್ತೊಮ್ಮೆ ನಿರ್ಮಾಣ ಮಾಡಬೇಕಾದಂತಹ ಸ್ಥಿತಿ ಬಂದೊದಗಿದೆ. ಈ ದುಸ್ಥಿತಿಗೆ ತಲುಪಿರೋ ಸೇತುವೆಯಿಂದ ಅವಾಂತರಗಳು ನಡೆಯೋ ಮೊದಲು ಸರ್ಕಾರ ಎಚ್ಚೆತ್ತುಕೊಂಡು ಸೇತುವೆ ನಿರ್ಮಾಣಕ್ಕೆ ಮುಂದಾಗಬೇಕಿದೆ.